ಒಂದೊಂದು ಮನೆಗೂ ವಿದ್ಯುತ್ ಉಚಿತ. ಒಂದೊಂದು ಮನೆಗೂ ಬೇಕಾಗುವಂತಹ ರೇಷನ್, ಎಲ್ಲ ರೇಷನ್ನು ಫ್ರೀ. ಒಂದು ಲೀಟರ್ಗೆ ಪೆಟ್ರೋಲ್ಗೆ 40 ಮತ್ತು ಗೌರ್ನಮೆಂಟ್ ಬಸ್ಸಲ್ಲಿ ಉಚಿತ ಪ್ರಯಾಣ. ತಂಬಾಕು ಇದನ್ನೆಲ್ಲ ತೆಗೆದುಕೊಳ್ಳೋರಿಗೆ, ಸೇವನೆ ಮಾಡೋರಿಗೆ ಉಚಿತವಾಗಿ ಸಲಹೆ ಸೂಚನೆಯನ್ನು ಕೊಡ್ತೇನೆ. ಇಷ್ಟೆಲ್ಲ ಕೇಳಿಸ್ಕೊಂಡಿದ ನಂತರ ನೀವು ಚಪ್ಪಾಳೆ ಹೊಡೆದೆ ಹಾಗೆ ತುಂಬ ಚೆನ್ನಾಗಿ ಚಪ್ಪಾಳೆ ಹೊಡಿತೀರ. ಇಷ್ಟೆಲ್ಲ ಕೊಡ್ತಾ ಇದ್ದೇನೆ ಅಂದ ಮೇಲೆ ನಾನು ನಿಮ್ಗಳಿಂದ ಇದನ್ನು ಬಡ್ಡಿ ಸಮೇತ ವಸೂಲಿ ಮಾಡಿದೆ ಹಾಗೆ ಬಿಡ್ತೀವಾ? ನಿಮಗೆ ತಲೆಗೊಂದು ಸೂರಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಕೂಡ ನಾವು ರಾಜಕಾರಣಿಗಳು ಹಾಗೆ ಸುಮ್ಮನೆ ಇರ್ತೀವ? ನೀವುಗಳು ಹೇಗಾದರೂ ಮಾಡಿ ದುಡ್ಡನ್ನು ಮಾತ್ರ ತಂದು ಕೊಟ್ಬಿಡಬೇಕು. ನೀವು ಮನೆಯಿಂದ ತರ್ತೀರಾ ಅಥವಾ ಸಾಲವಾಗಿ ಇಸ್ಕೊಳ್ತೀರಾ ಅಥವಾ ಏನೋ ಬೇರೆ ಇನ್ನೇನಾದರೂ ಮಾಡ್ತೀರಾ? ನಮಗದು ಬೇಕಾಗಿಲ್ಲ, ನಮಗೆ ದುಡ್ಡು ಬೇಕು, ದುಡ್ಡು ಮಾತ್ರ ಬೇಕು. ನಮಗೆ ದುಡ್ಡಿದ್ದರೆ ಸಾಕು, ನೀವು ಏನಾದರೂ ಮಾಡ್ಕೊಳ್ಳಿ. ಯಾಕೆ ಸುಮ್ಮನಾಗಿಬಿಟ್ರಿ? ನನಗೆ ಗೊತ್ತು ನಿಮ್ಗಳಿಂದ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ. ಈ ಮಾತನ್ನು ಇಲ್ಲಿಂದ ಹೇಳೋ ಬದಲು ನಿಮ್ಮಲ್ಲೇ ಯಾರಾದರೂ ಗುಂಪಲ್ಲಿ ಒಬ್ಬ ಹೇಳಿದರೆ ಅವರನ್ನು ಇಷ್ಟೊತ್ತಿಗೆ ಯಾವುದಾದ್ರೂ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡೋ ಹಾಗೆ ಮಾಡ್ತಿದ್ರಿ ನೀವುಗಳು. ನಿಮ್ಗಳಿಗೆ ಆಸೆ ಹುಟ್ಟಿದ ನಂತರ ಚಪ್ಪಾಳೆ ತಟ್ಟಿ ಬಿಡೋದು ಅಷ್ಟೇ. ಸರಿನೋ ತಪ್ಪು ಅಂತ ಒಂದು ಸರಿ ಯೋಚನೆ ಮಾಡಲ್ಲ, ನೀವು ಮಾಡಲಿಲ್ಲ. ಓದ್ದವರು ಎಷ್ಟೋ ಕಂಪ್ನಿಯಲ್ಲಿ, ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ, ಅವರವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವತ್ತೇನಾಗ್ತಾ ಇದೆ? ಈ ರಾಜಕಾರಣಿಗಳು ದೊಡ್ಡವರಿಗೆ, ಅಪ್ಪ ಅಮ್ಮನಿಗೆ ಆಸೆ ತೋರಿಸಿ ಅವರಿಗೆ ಇಷ್ಟು ವರ್ಷಗಳಿಂದ ಮೋಸ ಮಾಡ್ಕೊಂಡು ಬರ್ತಿದ್ದಾರೆ ಇವರು. ನಾಳೆ ದಿನ ಇವ್ರುಗಳು ಸರ್ಕಾರದಲ್ಲೇ ಇದ್ದುಕೊಂಡು ಪ್ರೈವೇಟ್ ಹಾಸ್ಪಿಟಲ್, ಪ್ರೈವೇಟ್ ಸ್ಕೂಲ್, ಕಾಲೇಜ್ಗಳನ್ನು ಇದನ್ನೆಲ್ಲ ಮಾಡಿಕೊಂಡು ಯಾವುದಾದ್ರೂ ಒಂದು ಕಾರಣ ನೀಡಿ ಸೈಲೆಂಟಾಗಿ ಹೋಗಿ ಎಲ್ಲೋ ಒಂದು ಬೇರೆ ದೇಶಕ್ಕೆ ಹೋಗಿ ಅಥವಾ ಬೇರೆ ಎಲ್ಲೋ ಹೋಗಿ ಆರಾಮಾಗಿ ಸೆಟ್ಲಾಗಿರ್ತಾರೆ ಇವರು. ನಮ್ಗಳಿಂದ ಕೊಳ್ಳೆ ಹೊಡೆದಿರೋ ಹಣವನ್ನು ಬಡ್ಡಿ ಸಮೇತ ವಸೂಲಿ ಮಾಡಿಕೊಳ್ಳೋ ಶಕ್ತಿ ನಿಮ್ಗಳಲ್ಲೇ ಇದೆ. ನಿಜವಾದ ದೇಶಭಕ್ತರು ಅಂದರೆ 1 ರೂಪಾಯಿನೂ ತೆಗೆದುಕೊಳ್ಳದೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡೋರು, ಅವರು ನಿಜವಾದ ದೇಶಭಕ್ತರು. ಆದರೆ ರಾಜಕಾರಣಿಗಳು ದುಡ್ಡಿಗೋಸ್ಕರ ಪ್ರೈವೇಟ್ ಸ್ಕೂಲ್, ಪ್ರೈವೇಟ್ ನರ್ಸರಿ, ಪ್ರೈವೇಟ್ ಕಾಲೇಜುಗಳನ್ನು ಕಟ್ಕೊಂಡು ದುಡ್ಡನ್ನು ಮಾಡ್ಕೊಳ್ತಾ ಇದ್ದಾರೆ. ನಿಜವಾದ ದೇಶಭಕ್ತರು ಕೈಗೆಟುವ ದುಡ್ಡು ಒಳಗೆ ಎಷ್ಟೋ ಜನಕ್ಕೆ ಆರೋಗ್ಯವಾಗಿ ಇರಬೇಕಂತ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆದರೆ ಈ ರಾಜಕಾರಣಿಗಳು ಪ್ರೈವೇಟ್ ಹಾಸ್ಪಿಟಲನ್ನು ಕಟ್ಟಿಸ್ಕೊಂಡು ಜನರ ರಕ್ತವನ್ನು ಹೀರ್ಕೊಳ್ತಾರೆ. ನಿಜವಾದ ದೇಶಭಕ್ತರು ಬಡವರಿಗೆ ಏನೋ ದುಡ್ಡಿಲ್ಲ ಅಂತ ಅಂದಾಗ ಕೈಗೆ ಅಷ್ಟೋ ಇಷ್ಟೋ ಹಣವನ್ನು ಕೊಡ್ತಾರೆ, ನಂತರ ಕೊಡಪ್ಪ ಅಂತ. ಆದರೆ ಈ ರಾಜಕಾರಣಿಗಳು ನಮ್ಗಳಿಂದನೇ ದುಡ್ಡನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅವರಿಗೆ 5 ರೂಪಾಯಿ 6 ರೂಪಾಯಿ ತಿಂಗಳಿಗೆ ಬಡ್ಡಿಯನ್ನು ಕೊಡ್ತಾರೆ. ತಿಂಗಳಿಗೆ ಬಡ್ಡಿ ಇವ್ರುಗಳಿಗೆ ಹೇಗೆ ಅಂದರೆ ನಮ್ಮ ಕಡೆಯಿಂದನೇ ದುಡ್ಡು ತೆಗೆದುಕೊಳ್ಬೇಕು. ಇವರು 50,000, 1 ಲಕ್ಷ ಈ ರೀತಿ ತೆಗೆದುಕೊಂಡ್ರೆ ಇವರುಗಳಿಂದ ವರ್ಷಕ್ಕೆ 15-20 ಸಾವಿರವನ್ನು ವಸೂಲಿ ಮಾಡ್ಬೋದು ಅಂತ. ಆದರೆ ಈ ಬಡವರಿಗೆ ಇದು ಅರ್ಥ ಆಗಲ್ಲ. ಇವರಿಗೆ ಏನೋ ಕಾರಣ ಇರುತ್ತೆ, ದುಡ್ಡಿನ ಅವಶ್ಯಕತೆ ತುಂಬ ಇದ್ದಾಗ ಏನು ಮಾಡ್ತಾರೆ, ನಮಗೆ ದುಡ್ಡು ಒಂದು ಸಿಕ್ಕರೆ ಸಾಕಪ್ಪ ಬೇಗ ಸಮಯಕ್ಕೆ, ಸಂದರ್ಭಕ್ಕೆ ಅಂತ ಅಂದ್ಕೊಂಡು ಹೇಗೆ ತೆಗೆದುಕೊಳ್ತಾರೆ. ಕಡೆಗೆ ತೀರ್ಸೋಕ್ಕಾಗದೆ, ಈ ಕಡೆ ಸೂರಿಲ್ಲದೆ, ಹೊಟ್ಟೆಗೆ ಹಿಟ್ಟಿಲ್ಲದೆ, ಕಡೆಗೇನೋ ಮನುಷ್ಯ ಅಂತ ಅಂದ್ಕೊಂಡ ಮೇಲೆ ಒಳ್ಳೆಯದನ್ನು ಒಳ್ಳೆ ದಾರಿಯಲ್ಲಿ ಬದುಕಬೇಕು. ದೇವರೊಬ್ಬ ನೋಡ್ತಾ ಇರ್ತಾನೆ, ಅವನಿಗೋಸ್ಕರ ಏನಾದರೂ ನಮಗೆ ಒಂದು ಸ್ವಲ್ಪ ಆದರೂ ಭಯ ನಮ್ಮಲ್ಲಿ ಇರಬೇಕು.